ಮಾಳಿಂಗರಾಯಗ ಅರು ಉಂಟಾಯ್ತು. ಮಾಳಪ್ಪ ಸಣ್ಣವಿದ್ದ ಕರವಿ ಎಂತವ್ರಿಪ್ಪ ಉಂಡುಟ್ಟ ಕಂಡ ಕನಸ ಮನಸ್ಸೊಳಗಿನ ಮಾತ ಮುಂದೆ ಆಗು ಹೋಗೋ ಭವಿಷ್ಯವನ್ನ ಅರ್ತಿದ ನನ್ನಪ್ಪ ಸಿದ್ಧ ಮಾಳಿಂಗರಾಯ. ಹೌದ್ರಿಪ್ಪ ಹೌದಾ. ನಮ್ಮಪ್ಪ ನಮ್ಮ ತಾಯಿ ತಂದೆಗೆ ಕಷ್ಟ ಬಂದದ. ಹೌದಾ. 700 ಕಿಲ್ಲಾರ ಹೆಂಡಗಳಿಗೆ ಕಷ್ಟ ಬಂದದ. ಹೌದ್ರಿಪ್ಪ ಹೌದಾ. ನಾವು ಕೂಡ ಅರಮನೆಯೊಳಗೆ ಇರುವುದು ಒಳಿತಲ್ಲ ಅಂತ ತಿಳ್ಕೊಂಡು ಆ ಮಾಳಿಂಗರಾಗಿರ್ತಕ್ಕಂತ ಗುರುಧ್ಯಾನ ಮಾಡಿದ. ಕೀಲಿ ಕಡದು ಬಿತ್ತು. ಮಾಳಿಂಗರಾಯ ಅಲ್ಲಿ ಹೋದ. ಹೌದಪ್ಪ ಹೌದು. ಸೋಮರಾಯ ತುಕ್ಕಪ್ಪರಾಯ ಕನಬಾಯಿ ಬೆನ್ನ ಹತ್ತಿದ. ತಾಯಿ ಕರಿತಾಳ ಅಮೃತಬಾಯಿ, ಮಗನೇ ಅಡವಿಯೊಳಗ ಯಾಕಪ್ಪ ಅಂತಾರ ಮುಳ್ಳ ಕಲ್ಲುಗಳದಾವೋ ಮಕ್ಕಳ. ಹೌದ್ರಿಪ್ಪ ಹೌದು. ರಾಜ ರತ್ನದಂತ ಗೊಂಬೆಗಳ ನೀವು ಅದಿರಿ. ಹೌದು. ನಿಮ್ಮ ಕಲ್ಲಿಗೆ ತಾಗಿತಪ್ಪ ಅಂದ್ರ ಕಾಲಿಗೆ ನೋವಾಗ್ತದೋ ಮಕ್ಕಳ ತಿಳ್ಕೊಂಡು. ಹೌದ್ರಿಪ್ಪ ಹೌದು. ಅಮೃತಬಾಯಿ ಒಂದೇ ಸವನೆ ಮಕ್ಕಳಿಗೆ ಕರಿತಾಳ. ಮಕ್ಕಳ ತಿರುವಿ ಹೊಳ್ಳಿ ತಾಯಿನ ನೋಡ್ಲಾರ್ದನೆ ಕನಬಾಯಿ ಬೆನ್ನ ಹತ್ತಿ ಹೋದ್ರು. ಅದಕ್ಕೆ ಹೇಳ್ತಾರ ಏನತ್ರಿಪ್ಪ, ಹಡದಾಕಿಕ್ಕಿಂತ ಪಡದಾಕಿ ಹೆಚ್ಚನಾಕತ್ತ. ಹೌದ್ರಿಪ್ಪ ಹೌದು. ಹಡದಾಕಿಕ್ಕಿಂತ ಪಡದಾಕಿ ಹೆಚ್ಚಿನಕ್ಕಿ. ಹಡದಾಕಿಕ್ಕಿಂತ ಪಡದಾಕಿ ಹೆಚ್ಚನಾಕ ತಿಳ್ಕೊಂಡು ಹೌದಾ ನನ್ನಪ್ಪ ಸಿದ್ಧ ಮಾನ್ಯ ಮಾಳಿಂಗರಾಯ ಜಕರಾಯ ಮಾಳಿಂಗರಾಯ ಕುಡ್ಕೊಂಡು ಕನಬಾಯಿ ಬೆನ್ನ ಹತ್ತಿರು. ಸೋಮರಾಯನ ಬೆನ್ನ ಹತ್ತಿದ್ರು. ಅಮೃತ ತುಕ್ಕಪ್ಪರಾಯನ ಬೆನ್ನ ಹತ್ತಿರು. ಹೌದಾ. ಅಮೃತಬಾಯಿ ಮನಿಯೊಳಗೆ ಇಳಿದುಕೊಂಡ್ರು. ಹೌದ್ರಿಪ್ಪ ಹೌದು. ಮುಂದೆ ಬಾರಮತಿ ಪಟ್ಟಣಕ್ಕೆ ಬರಗಾಲ ಬಿದ್ದಂತ ಸಂದರ್ಭ ಕೆಲ್ಲಾರ ಹಿಂಡಗಳು ಹೊಡ್ಕೊಂಡು ಎಲ್ಲಿಗೆ ಹೋದ್ರು? ಎಲ್ಲಿಗ್ರಿಪ್ಪ? ಯಾಕಂದ್ರ ಉಮಳೆ ಟಾನಕ್ ಹೋದಂತ ಸಂದರ್ಭದ ಸಂಗಮನಾಥನ ಮುರಿಯೊಳಗ ನೀರಿಗೆ ಬಿಟ್ರು. ಹೌದ್ರಿಪ್ಪ ಹೌದಾ. ಸಂಗಮನಾಥನ ಮುರಿಗೆ ನೀರಿಗೆ ಬಿಟ್ಟಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ ಅವಾಗ? ಅವತ್ತು ಮನೆಯೊಳಗ ಎರಕಿ ಮಾಡ್ಲಿಕ್ಕೆ ಮನೆಯೊಳಗ ತಮ್ಮ ಸೋಮರಾಯ ಮನಿಯಾಗಿದ್ದ. ಹೌದಾ. ತುಕ್ಕಪ್ಪರಾಯ ಮಾತ್ರ ಒಬ್ಬನೇ ಕಿಲ್ಲಾರ ಹಿಂಡಗಳ ಕಾಯಕ ಅಡವಿಗೆ ಹೋಗಿದ್ದ. ಹೌದ್ರಿಪ್ಪ ಹೌದು. ಅವಾಗ 700 ಜನರ ಕೆಟ್ಟ ಜನರು. ಹೌದ್ರಿಪ್ಪ ಹೌದಾ. 700 ಜನರ ಕೆಟ್ಟ ಜನರು. ಹೌದಾ. ಇವರಿಬ್ರು ಅಣ್ಣ ತಮ್ಮ ಸೋಮರಾಯ ಮತ್ತು ತುಕ್ಕಪ್ಪರಾಯ ಇಬ್ರು ಅಣ್ಣ ತಮ್ಮ ಯಾವಾಗ ಅಗಲುತ್ತಾರೋ ಅಂತ ನೋಡ್ಕೊಂಡು ಜಪ ಹಾಕಿ ಕೂತಿದ್ರು. ಹೌದ್ರಿಪ್ಪ ಹೌದು. ಪ್ಲಾನ್ ಹಾಕೊಂಡ್ ಕೂತಿದ್ರು. ಜಪ ಹಾಕಿ ಕೂತಂತ ಸಂದರ್ಭದ ತುಕ್ಕಪ್ಪರಾಯ ಮನೆಯೊ ಯಾಕಂದ್ರೆ ಕೆಲ್ಲಾರ ಹಿಂಡಗಳನ್ನ ಹೊಡ್ಕೊಂಡು ಹೋದ. ಹೌದಾ. ಸೋಮರಾಯ ಎರಕಿ ಮಾಡ್ಲಿಕ್ಕ ಅವತ್ತ ಮನ್ಯಾಗ ವಿಶ್ರಾಂತಿಗಳದ. ಹೌದ್ರಿಪ್ಪ ಹೌದಾ. ಅವಾಗ ಸಂಗಮನಾಥನ ಮರಿಯೊಳಗ ಕೆಲ್ಲಾರ ಹಿಂಡಗಳನ್ನ ಬಿಟ್ಟಂತ ಸಂದರ್ಭದೊಳಗ 700 ಕೆಟ್ಟ ಜನರು ಏನಿದ್ರಲ್ಲ 700 ಜನರು ಬಂದ ಮುತ್ತಿಗೆ ಹಾಕಿದ್ರು. ಹೌದ್ರಿಪ್ಪ. ಅವಾಗ ತುಕ್ಕಪ್ಪರಾಯ ಅವಸರಕ್ಕೆ ಬಿದ್ದು ಏನ್ ಮಾಡ್ತಾನ? ಏನ್ ಮಾಡಿದ್ರಿಪ್ಪ? ಬಾಣ ಹೊಡ್ಲಿಕ್ಕ 700 ಕೆಲ್ಲಾರ ಹಿಂಡಗಳನ್ನ ಮುತ್ತಿಗೆ ಹಾಕಿದಂತ ಸಂದರ್ಭದೊಳಗ 360 ಬಾಣೆಲ್ಲ ಒಂದೇ ಸೊನೆ ಜಗ್ಜಗ್ಗಿ ಬಾಣ ಹೊಡಿತಿದ್ದ. 359 ಬಾಣ ಎಲ್ಲ ಹುಸಿ ಹೋದು ಒಂದೇ ಒಂದು ಬಾಣ ಉಳಿತಿ. ಅವಾಗ ಏನಾದ್ರಿಪ್ಪ ಒಂದು ಬಾಣ? ಅವಾಗ ತುಕ್ಕಪ್ಪರಾಯ ಮನದಾಗ ವಿಚಾರ ಮಾಡ್ತಾರೆ, ಯಪ್ಪ ಭಗವಂತ ಎಂತ ಕುತ್ತು ತಂದಿಟ್ಟೋ ನನಗ. ಹೌದ್ರಿಪ್ಪ ಅಂತ ತಿಳ್ಕೊಂಡು ಹೌದಾ ಇದು ಒಂದು ಬಾಣ ಹೊಡೆದ್ಲಿಪ್ಪ ಅಂದ್ರೆ ಇದು ಹೊಸಿ ಹೋಯ್ತಪ್ಪ ಅಂದ್ರೆ ಕೆಟ್ಟ ಜನರು. ಹೌದು. ಕೆಟ್ಟ ಜನರು ಮುಟ್ಟಿ ಪ್ರಾಣ ಹೊಡೆದ್ರೆ ನನ್ನ ಕುಲಕ ಕುಂದ ಬರ್ತದ, ಜಾಡಿಗೆ ಬಟ್ಟ ಬರ್ತದ. ಹೌದ್ರಿಪ್ಪ. ಕಲಿಯುಗದಾಗ ಹಾಲು ಮತ್ತು ಧರ್ಮಕ್ಕದಕ್ಕೆ ಬರ್ತದ ಅಂತ ತಿಳ್ಕೊಂಡು ತುಕ್ಕಪ್ಪರಾಯ ತನ್ನ ಬಾಣ ತಾನೇ ಹೊಡ್ಕೊಂಡು ಧರಣಿಗೆ ಬಿದ್ದ. ಭೂಮಿಗೆ ಬಿದ್ದ. ಹೌದ್ರಿಪ್ಪ. ಎದಿಯೊಳಗ ಬಾಣ ನಟ್ಟಿತ್ತು. ರಕ್ತ ಹೊಂಟಿತ್ತು. ಹೌದ್ರಿಪ್ಪ. ಅವಾಗ ಯಾಕಪ್ಪ ಉಸಿರು ಹೋಗ್ತಿತ್ತು, ಉಸಿರು ಬರ್ತಿತ್ತು. ಹೌದ್ರಿಪ್ಪ. ಆ ಸಂದರ್ಭದೊಳಗ 700 ಕಿಲ್ಲಾರ ಹಿಂಡದಾನ ಇರ್ತಕ್ಕಂತ ಶಿವನ ಸಲಗದ ಗೂಳಿ ಶಿವನ ಸಲಗದ ಗೂಳಿ ತಪ್ಪಿಸಿಕೊಂಡು ಬಂದು ಆ ಕೆಟ್ಟ ಜನರ ಕೈಯಿಂದ ತಪ್ಪಿಸಿಕೊಂಡು ಬಂದ ಸಂಗಮನಾಥನ ಮುರಿಗೆ ಬಂದ ನೋಡ್ತದ. ತುಕ್ಕಪ್ಪರಾಯ ತನ್ನ ಬಾಣ ತಾನೇ ಹೊಡ್ಕೊಂಡು ಧರಣಿಗೆ ಬಿದ್ದಾನ. ಹೌದ್ರಿಪ್ಪ ಹೌದು. ಪ್ರಾಣ ಹೊಂಟದ, ಹೋಗತ್ತದ, ಉಸುಲು ಹೋಗ್ತದ ಬರ್ತದ, ಉಸುಲು ಹೋಗ್ತದ ಬರ್ತದ. ಹೌದ್ರಿಪ್ಪ ಹೌದು. ಪ್ರಾಣ ಹೋಗುವ ಸ್ಥಿತಿಯೊಳಗಿದ್ದ. ಹೌದು. ಆ ಶಿವನ ಸಲಗದ ಗೂಳಿ ಬಂಧುಗಳೇ ಮೂಕ ಪ್ರಾಣಿ. ಮೂಕ ಪ್ರಾಣಿ ತುಕ್ಕಪ್ಪರಾಯ ಧರಣಿಗೆ ಬಿದ್ದಾನ. ಬಿದ್ದದ್ದು ನೋಡಿ ಒಂದೇ ಸವನೆ ಕಣ್ಣೀರ್ ಹಾಕ್ಲಿಕ್ಕತ್ತದ. ಶಿವನ ಸಲಗದ ಗುಳಿ ಕಣ್ಣೀರ್ ಹಾಕ್ಲಿಕ್ಕತ್ತದ. ಹೌದ್ರಿಪ್ಪ ಹೌದಾ. ಕಣ್ಣೀರ್ ಹಾಕ್ಲಿಕ್ಕತ್ತ. ಅವಾಗ ತುಕ್ಕಪ್ಪರಾಯ ಹೇಳ್ತಾನ ಶಿವನ ಸಲಗದ ಗುಳಿಗೆ, ಏನತ್ರಿಪ್ಪ ಹಿಂಗ ಕಣ್ಣೀರ್ ಹಾಕೋತ ನಿತ್ರ ಮುಂದೆ ಅನಾಹುತ ಆಗ್ತದೆ. ಹೌದ್ರಿಪ್ಪ ಹೌದಾ. ನನಗೊಂದು ಇಂಥ ಸ್ಥಿತಿ ದೊಡ್ಡ ಕರ್ಮದ ಕುತ್ತ ಬಂದ ತಿಳ್ಕೊಂಡು ಹೌದು ಹೋಗಿ ನನ್ನ ತಮ್ಮಗ ಸುದ್ದಿ ಮುಟ್ಟು ಸಂದ. ಹೌದಪ್ಪ ಹೌದಾ. ಶಿವನ ಸಲಗದ ಗೂಳಿ ಓಡೋಡ್ತಾ ಗುಡಿಸಲಕ್ ಹೋಯ್ತು. ಹೋಗಿ ಯಾಕಂದ್ರ ತಮ್ಮ ಸೋಮರಾಯ ಎರಕಿ ಮಾಡ್ಕೊಂಡ ಮನಿಯೊಳಗ ಮಲ್ಕೊಂಡಿದ್ದ, ವಿಶ್ರಾಂತಿಗಳಿಕ್ಕತ್ತಿದ್ದ. ಹೌದ್ರಿಪ್ಪ ಹೌದಾ. ಗುಡಿಸಲದ ಮುಂದೆ ನಿಂತ. ಹೌದಾ. ಶಿವನ ಸಲಗದ ಗೂಳಿ ಡರಿ ಹೊಡಿತಿತ್ತು, ಕಣ್ಣೀರ್ ಹಾಕ್ತಿತ್ತು, ಡರಿ ಹೊಡಿತಿತ್ತು, ಒಂದೇ ಸೋನಿ ಅರಬಾಟ ಮಾಡ್ತಿತ್ತು. ಹೌದ್ರಿಪ್ಪ ಹೌದಾ. ಆ ಶಿವನ ಸಲಗದ ಗೂಳಿ ಅರಬಾಟ ನೋಡಿ
ಸೋಮರಾಯನ ಹೆಂಡತಿ ಕನವಾಯಿ ಹೊರಗೆ ಬಂದು ನೋಡ್ತಾಳ. ಹಾ ಹಾ ಶಿವನ ಸಲಗದ ಗುಳಿ ಕಣ್ಣೀರ್ ಹಾಕ್ಲಕ್ಕತ್ತದ, ಡರಿ ಹೊಡ್ಲಿಕ್ಕತ್ತದ, ಕಾಲು ಕೆದರ್ಲಿಕ್ಕತ್ತದ. ಹೌದ್ರಿಪ್ಪ ಹೌದಾ. ಇಂತ ಸ್ಥಿತಿ ನೋಡಿ ಬಂದು ಒಳಗೆ ಹೋಗಿ ಗಂಡಿಗೆ ಎಬ್ಬಿಸ್ತಾಳ ಸೋಮರಾಯ. ಹಾ ಹಾ ಪತಿದೇವ ಹಾ ಹಾ ಅಡವಿ ಅರಣ್ಯದಿಂದ ತಪ್ಪಿಸ್ಕೊಂಬಂದ ಶಿವನ ಸಲಗದ ಗೂಳಿ ಬಂದು ನಿತ್ತದು. ಹೌದ್ರಿಪ್ಪ ಒಂದೇ ಸೌನೆ ಡರಿ ಹೊಡ್ಲಿಕ್ಕತ್ತದ, ಕಾಲ ಕೆದರ್ಲಿಕ್ಕತ್ತದ, ಒಂದೇ ಸೌನೆ ಕಣ್ಣೀರ್ ಹಾಕ್ಲಿಕ್ಕತ್ತದ. ಹಾ ಹಾ ಏನ ನಮ್ಮ ಮಾವ ತುಕ್ಕಪ್ರಾಗ ಅನಾಹುತ ಆಗಿರ್ಬೇಕು ಪತಿದೇವ ತಿಳ್ಕೊಂಡು ಹೌದು ಗಂಡಿಗೆ ಎಬ್ಬಿಸ್ಲಕ್ಕತ್ತಾಳ. ಹೌದ್ರಿಪ್ಪ ಹೌದು. ಗಂಡ ಎದ್ದು ಬಂದು ಹೊರಗೆ ಬಂದ ನೋಡ್ತಾನ ಶಿವನ ಸಲಗದ ಗುಳಿಗಿ. ಹಾ ಹಾ ಅವಾಗ ಜಡಿ ಬಿಡಿಸ್ತಾನ. ಜಡಿ ಬಿಚ್ಚಿ ಬಿಟ್ಟ ಕೂಡಲೇ ಹೌದಾ. ಜಡಿ ಒಳಗಿಂದ 3 ಹನಿ ರಕ್ತ ಧರಣಿಗೆ ಬಿತ್ತು. ನೋಡಿ ಎಂತ ಪವಾಡ ಸಿದ್ಧರ್ದು. ಹೌದ್ರಿಪ್ಪ ಹೌದಾ. ಹೇಳಕತ್ರ ಮೈಕುಲ್ ನೆಟ್ಟಗಾಗ್ಲಿಕ್ಕೆ. ಹೌದ್ರಿಪ್ಪ ಹೌದು. 3 ಹನಿ ಸೋಮರಾಯ ಜಡಿ ಬಿಟ್ಟು ಕೆಳಗೆ ಬಿಟ್ಟ ನಂತರ 3 ಹನಿ ರಕ್ತ ಕೆಳಗೆ ಬಿತ್ತು. ಹೌದ್ರಿಪ್ಪ ಹೌದಾ. ಅವಾಗ ಸೋಮರಾಯ ಮನದಾಗ ತಿಳ್ಕೊಂಡ ನಮ್ಮ ಅನ್ನಗೇನು ಅಡವಿ ಅರಣದಾಗ ಘಾತ ಆಗ್ಯದವ ಭಗವಂತ ಹಾ ಹಾ ಅಂತ ತಿಳ್ಕೊಂಡು ಓಡಾಡಿ ಶಿವನ ಸಲಗದ ಗೂಳಿ ಮುಂದೆ ಓಡ್ತದ. ಹೌದಾ. ಆ ಗುಳಿ ಹಿಂದಿಂದ ಸೋಮರಾಯ ಹೋಗ್ತಾನ. ಹೌದ್ರಿಪ್ಪ ಹೋಗಿ ಸಂಗಮನಾಥನ ಮುರಿಯೊಳಗ ನೋಡ್ತಾನ. ಹೌದು. ಅನ್ನನ ಹೆಣ ಬಿದ್ದಂಗ ಅನ್ನ ಬಿದ್ದಿದ್ದ. ಹೌದ್ರಿಪ್ಪ. ಎದೆಯೊಳಗ ಬಾಣ ನಟ್ಟಿತ್ತು, ರಕ್ತ ಒಂದೇ ಸೌನೆ ಸೋರ್ತಿತ್ತು. ಹೌದು. ಅನ್ನನ ಕಣ್ಣೀರ ನೋಡಿ ಆಹಾ ಅನ್ನಗ ನೋಡಿ ಅಳ್ಲಿಕ್ಕತ್ತು ಸೋಮರಾಯ. ಹೌದ್ರಿಪ್ಪ ಹೌದಾ. ಅನ್ನಗ ನೋಡಿ ಅಳ್ಲಿಕ್ಕತ್ತ ಯಪ್ಪ. ಹಾ ಹಾ ಅವಾಗ ಸೋಮರಾಯಗ ತಂದೆ ಸೋಮರಾಯಗ ತುಕ್ಕಪ್ರಾಯ ಅನ್ನ ಹೇಳ್ತಾನ. ಏನತ್ರಿಪ್ಪ. ತಮ್ಮ ಹಾ ಹಾ ಅಳ್ಕೋತಿನ ಹತ್ರ ಮುಂದಾಗ ಹತ್ತಾಗ್ತದ. ಹೌದು. ಕೆಟ್ಟ ಜನರು ಬಂದು ನಮಗ್ ಇಂಥ ಸ್ಥಿತಿ ತಂದಿಟ್ಟಾರ. ಹೌದ್ರಿಪ್ಪ ಹೌದಾ. ನೀ ಏನ್ ಮಾಡ್ಬೇಕಪ್ಪ ಅಂದ್ರ ಮುಂದೆ ಬಾನಕ್ಕಿತ್ತು ಹೋಗಿ ನನ್ನ ಸಮಾಧಿ ಮಾಡಿ ಮುಂದೆ ಹೋಗು. ಹೌದಾ. ಸಮಾಧಿ ಮಾಡಿ ಹೋಗುವಂತ ಸಂದರ್ಭದಾಗ ತಿರುಗಿ ಹೊಳ್ಳಿ ನೋಡಬೇಡ ಅಂದ. ಹೌದ್ರಿಪ್ಪ ಹೌದು ಹೇಳಿದ. ಅವಾಗ ಸೋಮರಾಯ ಆಗಿರ್ತಕ್ಕಂಥವ ಹಾ ಹಾ ಅನ್ನಗ ಸೋಮರಾಯ ಯಾರು ಸೊನ್ನಾರ ಸಿದ್ಧನ ಧ್ಯಾನ ಮಾಡಿದ. ಹೌದ್ರಿಪ್ಪ ಹೌದು. ಸೊನ್ನಾರ ಸಿದ್ಧ ಭಗವಂತನ ಧ್ಯಾನ ಮಾಡ್ಕೊತ ಕಣ್ಣೀರ್ ಹಾಕೋತ ಹೌದಾ. ಎದಿಗೊಂದು ಕೈ ಇಟ್ಟ, ಬಾನಿಗೊಂದು ಕೈ ಹಿಡ್ದ. ಹೌದಾ. ಅನ್ನನ ಎದಿಯೊಳಗ ನೆಟ್ಟಿರ್ತಕ್ಕಂತ ಬಾಣ ತಗೊಂಡು ಹಗಾರಕ ಬಾಣಕ್ಕಿತ್ತ ಅನ್ನನ ಪ್ರಾಣ ಹೋಯ್ತು. ಹೌದ್ರಿಪ್ಪ. ಅನ್ನನ ಸಮಾಧಿ ಮಾಡಿದ. ಹೌದ್ರಿಪ್ಪ ಹೌದು. ಸಮಾಧಿ ಮಾಡೋ ಸಂದರ್ಭದಾಗ ತಿರುಗಿ ಹೊಳ್ಳಿ ನೋಡಬೇಡ ಅಂದಿದ್ದೀವ ಅನ್ನ ತುಕ್ಕಪ್ರಾಯ. ಹೌದ್ರಿಪ್ಪ ಹೌದಾ. ಆ ಸಂದರ್ಭದಾಗ ಅನ್ನನ ಸಮಾಧಿ ಮಾಡಿ ಹೌದಾ. ಹೋಗುವಂತೆ ದುಃಖ ಮಾಡ್ಕೋತ ಹೊಂಟಿದ್ದ. ಹಾ ಹಾ ಹೋಗೋ ಸಂದರ್ಭದಾಗ ಮನದಾಗ ದುಃಖ ಉಕ್ಕೇರಿ ಬಂತು. ಹೌದ್ರಿಪ್ಪ ಹೌದಾ. ಸೋಮರಾಯ ಹೆಂಗಂತಾನ, ಏನತ್ರಿಪ್ಪ. ಯಪ್ಪ ಭಗವಂತ, ಹಾ ಹಾ ಆಡಿನ ಮನೆಯಂಗ ಜೋಡಿಬ್ರು ಅಣ್ಣ ತಮ್ಮ ಇದ್ದೀವ. ಹೌದ್ರಿಪ್ಪ. ಇವತ್ತು ಅಣ್ಣ ತಮ್ಮರ ಅಗಲುವಂತ ಪಾಳೆ ಬಂತಲ್ಲೋ ಭಗವಂತ, ಅಗಲುವಂತ ಪಾಳೆ ಬಂತು ಅಂತ ತಿಳ್ಕೊಂಡು ದುಃಖ ಮಾಡ್ತಾನ. ಅಣ್ಣನ ನೆನಪಾಯ್ತು ಸೋಮರಾಯಗ. ಹೌದ್ರಿಪ್ಪ. ತಿರುಗಿ ಹೊಳ್ಳಿ ನೋಡ್ತಾನ. ಹಾ ಹಾ ಅವ ಸಂದರ್ಭ ತಿರುಗಿ ಹೊಳ್ಳಿ ನೋಡಿದ ಕಳ್ಳಿ ಗೋರಿ ಮೇಲೆ ಏನು ಕಾಡ್ತಿ ಬಂಧುಗಳೇ, ಏನ್ರಿಪ್ಪ. ಎಕ್ಕಿಯಲ್ಲಿ ವಿಭೂತಿ ಪಟ್ಟ ಕಾಣ್ತಿ. ಹೌದಾ. ಅವಾಗ ಕುರುಬರ ಕೈಯಾಗ ಮಠ ಉಳಿಲಿಲ್ಲ. ಹೌದಾ. ಪಂಚಮ ಸಾಲರಿಗೆ ಪೂಜೆ ಕೈತು. ಈ ಸದ್ಯ ಉಮ್ರಜ ಮಟ್ಟದೊಳಗ ಪಂಚಮ ಸಾಲರಿಗೆ ಪೂಜೆ ಕೈತಿ. ಹೌದ್ರಿಪ್ಪ ಹೌದಾ. ಯಾರು ತುಕ್ಕಪ್ರಾಯಣದು ತುಕ್ಕಾಪ್ರಾಯ. ಹೌದಿಲ್ಲ. ಹೌದಾ. ಇಲ್ಲಿಗೆ ಬಿಡೋನು. ಹೌದು. ಇಲ್ಲಿ ಮುಂದಿನ ಸಂದಿನೊಳಗ ಹೌದಾ 700 ಜನರಿಗೆ ಹೌದು. ಆ ಸೋಮರಾಯನ ಬಲ್ಲಿರ್ತಕ್ಕಂತ ತುಕ್ಕಪ್ರಾಯನ ಮಕ್ಕಳು ಯಾರು? ಜಾತ ಜ್ಯೋತಿ ಜಕರಾಯ ಮಾಳಿಂಗರಾಯ. ಬಹಳ ಹೆಚ್ಚಿಗೆ ಮಾತನಾಡ್ಲಾರ್ದನೆ ಹೌದ್ರಿಪ್ಪ ಹೌದಾ. ಮುಂದ ಮಾಳಿಂಗರಾಗಿರ್ತಕ್ಕಂಥವ ಹೌದಾ. ತಂದೆಗೆ ಅಂತ ಕೆಟ್ಟ ಸ್ಥಿತಿ ತಂದಿರ್ತಕ್ಕಂತ ಕೆಟ್ಟ ಜನರಿಗೆ ಹೌದು ಯಾವ ರೀತಿಯಾಗಿ ಅವರು ಸಂವಾರ ಮಾಡಿದ ಅಂತಕ್ಕಂತ ಮುಂದಿನ ಕತಿ ಭಾಗ ಮುಂದೆ ಉಳಿಲಿ. ಯಾಕಂದ್ರ ಮಾಳಿಂಗರಾಯನ ಇತಿಹಾಸ ಬಾಳ ಅದರಿ ಬಂಧುಗಳೇ. ಹೌದ್ರಿಪ್ಪ ಹೌದಾ. ಈ ಕಡೆ ಮಾಳಿಂಗರಾಯನ ಹಿಡ್ಕೋಬೇಕು, ಗೌಳ್ಯಾರ್ದ ಹಿಡ್ಕೋಬೇಕು, ಈ ಕಡೆ ಮತ್ತ ಅಕ್ಕವ್ ಮಾವಿಂದ ಹಿಡ್ಕೋಬೇಕು. ಹೌದ್ರಿಪ್ಪ. ಮುಂದ ಯಾರು ಬೀರ ದೇವ್ರ ಹಿಡ್ಕೋಬೇಕು. ಹೌದು. ಇದೆಲ್ಲಾ ಕತಿ ನಮ್ಮ ವಿಷಯ ಬಾಳ ಅದ.